ಸಂಕೇಶ್ವರ ಪಟ್ಟಣದಲ್ಲಿ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಇದೇ ಜನವರಿ 27, 2024ರಿಂದ 30 ಜನವರಿ 2024ರವರೆಗೆ ಪ್ರತಿದಿನ ಸಂಜೆ 6ಕ್ಕೆ ಸಾಂಸ್ಕೃತಿಕ ನಾಟಕ, ನೃತ್ಯ ನಾಟಕ ಹಾಗೂ ವಿಶೇಷವಾದಂಥ ಈ ನಾಟಕಗಳು ಜರುಗಲಿವೆ. ಈ ನಾಟಕಕ್ಕೆ ವಿಶೇಷವಾದಂಥ ಪಾಸುಗಳು ಇವೆ, ಆದರೆ ಉಚಿತ ಪ್ರವೇಶ ಇರುತ್ತದೆ. SD ಹೈಸ್ಕೂಲಿನ ಕ್ರೀಡಾಂಗಣದಲ್ಲಿ ಭವ್ಯವಾದಂಥ ಈ ಒಂದು ವೇದಿಕೆ ಮೇಲೆ ಈ ನಾಟಕಗಳು ನಡೆಯಲಿವೆ. ತಾವೆಲ್ಲರೂ ಆಗಮಿಸಿ ನಾಟಕದ ಲಾಭವನ್ನು ಪಡೆದುಕೊಳ್ಳಬೇಕಂತ ಇಂದು ಸುದ್ದಿಗೋಷ್ಠಿಯಲ್ಲಿ ಸಂಕೇಶ್ವರ ಪಟ್ಟಣದ ಹಿರಿಯರಾದಂಥ ಶ್ರೀ ಗಜಾನನ್ ಕೊಳ್ಳಿ ಮತ್ತು ನ್ಯಾಯವಾದಿಗಳಾದಂಥ ಪ್ರಮೋದ್ ಹೊಸಮನಿ ಮತ್ತು ರಾಜು ಕುರಂದವಾಡಿಯವರು ಮಾತನಾಡಿ ಎಲ್ಲರಿಗೆ ಆಹ್ವಾನ ನೀಡಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಹಾಗೆಯೇ DCC ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಶ್ರೀ ಗಜಾನನ ಕೊಳ್ಳೇರವರನ್ನು ಸಹ ನಾನು ಜೊಲ್ಲೆ ಗ್ರೂಪ್ ಪರವಾಗಿ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಗರಸಭೆ ಪುರಸಭೆ ಸದಸ್ಯರಾಗಿರುವಂತಹ ಶ್ರೀ ಪ್ರಮೋದಣ್ಣ ಹೊಸಮನಿಯವರನ್ನ, ಅಭಿಜಿತ್ ಕರ್ಣಕರ್ ಅವರನ್ನ, ರಾಜು ಪಾಂಬ್ರೇರ್ ಅವರನ್ನ, ಗಂಗಾರಾಮ್ ಬೂಸ್ಗೋಳ್ ಸರ್ ಅವರನ್ನ, ಶ್ರೀಕಾಂತ್ ಪರೀಟ್ರ್ ಅವರನ್ನ, ಹಾಗೆಯೇ ಅರ್ಗಾಪುರದ ಅಧ್ಯಕ್ಷರಾಗಿರುವಂತಹ ಶ್ರೀ ಪವನ್ ಪಾಟೀಲ್ ಅವರನ್ನ, ಪುರಸಭೆ ಅಧ್ಯಕ್ಷರಾಗಿರುವಂತಹ ವಿವೇಕ್ ಕೊಳ್ಳೇರವರನ್ನ ನಾನು ಜೊಲ್ಲೆ ಗ್ರೂಪ್ ಪರವಾಗಿ, ಸಚಿನ್ ಬೊಬ್ಳೇರ್ ಅವರನ್ನು ಸಹ ನಾನು ಜೊಲ್ಲೆ ಗ್ರೂಪ್ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಕೋರ್ತಾ, ಪತ್ರಿಕಾ ಮತ್ತು ಮಾಧ್ಯಮ ವರ್ಗದವರನ್ನು ಸಹ ನಾನು ತುಂಬ ಹೃದಯದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸತ್ ಸಾಂಸ್ಕೃತಿಕ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಕೇಶ್ವರ ಪಟ್ಟಣದಲ್ಲಿ ಸಂಕೇಶ್ವರದ SDVS ಗ್ರೌಂಡ್ದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 27ನೇ ತಾರೀಕಂದು ನಾಳೆ ಸಂಜೆ 6 ಗಂಟೆಗೆ ಜೈ ಭೀಮ್ ಸೇ ಕರೆಂಗೆ ಸಬ್ಕಾ ಸ್ವಾಗತ್ ಅನ್ನುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಸಂಜೆ 6 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ತದನಂತರ 2ನೇ ದಿವಸ 28ನೇ ತಾರೀಕಿನ ದಿವಸ ಶ್ರೀರಾಮ ಪ್ರತೀಕ್ಷಾ ಕನ್ನಡದಲ್ಲಿ ಅದ ಶ್ರೀರಾಮ ಪ್ರತೀಕ್ಷಾ. ಈ ಕಾರ್ಯಕ್ರಮ 28ನೇ ತಾರೀಕು ಸಂಜೆ 6 ಗಂಟೆಗೆ ಜರುಗ್ತಾ ಇದೆ. ತದನಂತರ 29ನೇ ತಾರೀಕಿನ ದಿವಸ ಶಿವಗರ್ಜನ ಅನ್ನುವಂಥ ಒಂದು ಅತಿ ಭವ್ಯ ನಾಟಕ ಇಲ್ಲಿ ಇದೆ. 6 ಗಂಟೆಗೆ ಇಲ್ಲೇ ಚಾಲು ಆಗ್ತಾ ಇದೆ. ಈ ನಾಟಕ 2 ದಿವಸ ನಡೀತಾ ಇದೆ. ಈ ನಾಟಕಕ್ಕೆ ಭಯಂಕರ ಎಲ್ಲ ಕಡೆ ಬೇಡಿಕೆ ಇರೋದರಿಂದ ಅದನ್ನು ಇಲ್ಲಿ 2 ದಿವಸ ಏರ್ಪಡೆ ಮಾಡಬೇಕನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಇಲ್ಲಿ 29 ಮತ್ತು 30ನೇ 2 ತಾರೀಕು ದಿವಸ ಅದು ನಡೀತಾ ಇದೆ. ಜನಪ್ರಿಯ ಸಂಸದರಾದಂಥ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಶ್ರೀ ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮ ನಾಳೆ ಅಂದರೆ ಶನಿವಾರ 27 ಜನವರಿ ಮೊದಲನೇ ಕಾರ್ಯಕ್ರಮ ಜೈ ಭೀಮ್ ಸೇ ಕರೆಂಗೆ ಸಬ್ಕಾ ಸ್ವಾಗತ್. ಅಂದರೆ ಈ 1ನೇ ಕಾರ್ಯಕ್ರಮದಲ್ಲಿ ಸಾರೆಗಮಪ ಮಹಾನ್ ಗಾಯಕರಾದಂಥ ಅಭಿಜಿತ್ ಕೋಸಂಬಿ ಅವರು, ಅದೇ ಥರ ಇಂಡಿಯನ್ ಐಡಲ್ ಫೇಮ್ ಪ್ರಸನ್ನಜಿತ್ ಕೋಸಂಬಿ ಅಂದರೆ ಕೋಸಂಬಿ ಬ್ರದರ್ಸ್ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಸಂಗೀತ ಕಾರ್ಯಕ್ರಮ ಅಂದರೆ ನಾಳೆ ಕಾರ್ಯಕ್ರಮ ಐತಿ. ತದನಂತರ 28ನೇ ತಾರೀಕು ಶನಿವಾರ ಪ್ರಭಾತ ಕಲಾವಿದರು ಪ್ರಸ್ತುತಪಡಿಸುತ್ತಿರುವ ಕನ್ನಡ ನೃತ್ಯ ನಾಟಕ ಶ್ರೀರಾಮ ಪ್ರತೀಕ್ಷಾ, ಅದು 28ನೇ ತಾರೀಕು ಅಂದರೆ ರವಿವಾರ ದಿನ. ಆಮೇಲೆ 29 ಮತ್ತು 30 ಅಂದರೆ ಸೋಮವಾರ ಮಂಗಳವಾರ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾಧಾರಿತ ಏಷ್ಯಾ ಖಂಡದಲ್ಲಿ ದೊಡ್ಡ ಮರಾಠಿ ನಾಟಕ ಇದೆ. ಏಷ್ಯಾ ಖಂಡದಾಗ ದೊಡ್ಡ ನಾಟಕ ಅಂತ ಒಂದು ಕಾರ್ಯಕ್ರಮ ಸೋಮವಾರ ದಿವಸ, ಆಮೇಲೆ ಮಂಗಳವಾರ ದಿನ. ಈ ಎಲ್ಲ 4 ದಿನದ ಕಾರ್ಯಕ್ರಮ ಸಾಯಂಕಾಲ 6ರಿಂದ 9 ಗಂಟೆ ತನಕ ಇರ್ತಾವೆ. ಇದನ್ನು ಬಹುಶಃ ಈ ಹುಕ್ಕೇರಿ ತಾಲೂಕದಾಗ ಇಂಥ ಒಂದು 3 ಕಾರ್ಯಕ್ರಮಗಳು, ಇಂಥ ದೊಡ್ಡ ಕಾರ್ಯಕ್ರಮ ಇನ್ನು ಬಹುಶಃ ಯಾರೂ ಮಾಡಿಲ್ಲ ಅನಿಸ್ತೈತಿ. ಯಾಕಂದ್ರೆ ನಾವು ನೋಡ್ತಾ ಬೇಕಿ ಹುಕ್ಕೇರಿ ತಾಲೂಕದಾಗ ಇಂಥ ದೊಡ್ಡ ಕಾರ್ಯಕ್ರಮ ಬಾಬಾ ಸಾಹೇಬ್ರದ್ದು ಆಯಿತು, ರಾಮ ಪ್ರತ್ಯಕ್ಷನೂ ಆಯಿತು, ಆಮೇಲೆ ಶಿವಾಜಿ ಮಹಾರಾಜರದ ಕಾರ್ಯಕ್ರಮ ಆಯಿತು. ಇಂಥ ದೊಡ್ಡ ಕಾರ್ಯಕ್ರಮ ಆಗಿಲ್ಲ. ಅದಕ್ಕೆ ಹುಕ್ಕೇರಿ ತಾಲೂಕ ಅಂಕನವಾಡಿ ಮತಕ್ಷೇತ್ರ ಆಯಿತು, ಹುಕ್ಕೇರಿ ಮತಕ್ಷೇತ್ರ ಆಯಿತು. ಹುಕ್ಕೇರಿ ತಾಲೂಕಿನಾದಂಥ ಸಮಸ್ತ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗಳಾಯಿತು, ರಾಮನ ಅಭಿಮಾನಿಗಳಾಯಿತು, ಶಿವಾಜಿ ಮಹಾರಾಜರ ಅಭಿಮಾನಿಗಳಾಯಿತು, ಇಂಥ ಒಂದು ಕಾರ್ಯಕ್ರಮನ ಸದುಪಯೋಗ ಪಡಿಸ್ಬೇಕಂತೇಳಿ ಇವತ್ತು ಪತ್ರಿಕಾ ಮಾಧ್ಯಮ ತಮ್ಮ ಮೂಲಕ ಇವತ್ತು ಕೇಳ್ಕೊತಾ ಇದ್ದೀನಿ.
ಅದೇ ಥರ ತಾವು ಸಹ ಈ 4 ದಿನ ಕಾರ್ಯಕ್ರಮಗಳನ್ನ ಇದರ ವೇಳಾಪಟ್ಟಿ ಏನಾಯಿತು, ಇದರ ವೇಳೆ ಏನಾಯಿತು, ತಾವು ಸಹ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸ್ಕೊಳ್ಬೇಕಂತ ಹೇಳಿ ಜೊಲ್ಲೆ ಗ್ರೂಪಿನ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ರೈಟ್. ಈಗಾಗಲೇ ಅನ್ನಸಭಾ ಜಿಲ್ಲೆ ಸಂಸದರು ಸಾಂಸ್ಕೃತಿಕ ಕಾರ್ಯಕ್ರಮೋತ್ಸವ ದಿನಾಂಕ 23 ಜನವರಿ 28, 23, 30 ಈ ಕಾರ್ಯಕ್ರಮ ಛತ್ತೀಸ್ಗಢ ಭಾಗದಾಗ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಗ್ರಾಮೀಣ ಮಟ್ಟದ ಕ್ರೀಡೆ ಆಗಲಿ, ಕಬಡ್ಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟ ಇಂಥ ಕಾರ್ಯಕ್ರಮ ಮಾಡಿ ಈ ಹಿಂದಾದರೂ ಹುಕ್ಕೇರಿಯಲ್ಲಿ ಚೆನ್ನಮ್ಮ ನಾಟಕೋತ್ಸವ ಮಾಡಿದ್ದಾರೆ. ಈಗ ಇದು ಯಾವುದ್ರಿ ಶಿವಾಜಿ ಗರ್ಜನ ಅದ ಶಿವಾಜಿ ಗರ್ಜನ ಹಾಗೂ ಜೈ ಭೀಮ್ ಸೇ ಕರೆಂಗೆ ಸಬ್ಕಾ ಸ್ವಾಗತ್ ಇದು ಅತಿ ಉತ್ತಮ ಕಾರ್ಯಕ್ರಮ ಐತ್ರಿ. ಸಂಗೀತ ಕಾರ್ಯಕ್ರಮ ಐತಿ. ನಾಳೆ ಇದು 27 ಕಾರ್ಯಕ್ರಮ ಐತಿ. ಮುಂದೆ ಶ್ರೀರಾಮ್ ಪ್ರತೀಕ್ಷಾ ಇದು ಕಾರ್ಯಕ್ರಮ ಐತಿ. ಈ ಭಾಗಕ್ಕೆ ಇದು ಹೈವೇ ಇರೋದ್ರಿಂದ ಕಾಗದಿಂದ ಕೊಲ್ಲಾಪುರ ತನಕ ಜನ ಈ ಗಡಿ ಭಾಗದಾಗ ಇರೋದ್ರಿಂದ ಈ ಶಿವಾಜಿ ಮರಾಠಿ ನಾಟಕೋತ್ಸವನು ಇದು ಈಗ ಹಮ್ಮಿಕೊಂಡಿದ್ದಾರೋ ಅದಕ್ಕೆ ಈ ಭಾಗದ MP ಆದವರು ಅಂತ ಈ ಎಲ್ಲ ಜನ ಎಲ್ಲರಿಗೂ ಮುಟ್ಟುವಂಥ ಕಾರ್ಯಕ್ರಮ ಮಾಡತ್ತಾರೋ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಐತಿ. ಅದಕ್ಕೆ ಎಲ್ಲ ಜನರು ಈಗಾಗಲೇ ಅವರು ಮನೆಗೆ ಪಾಸ್ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ. ಆದರೆ ನಿಮ್ಗೆ ಸರಿಯಾಗಿ ಮುಟ್ಟಿಲ್ಲ ಅಂದ್ರೂ ಇವತ್ತು ಮುಗಿಸೋ ಜವಾಬ್ದಾರಿ ಅವ್ರದ್ದು ಐತಿ. ಅದು ನೀವು ಯಾರು ಸಿಕ್ಕಿಲ್ಲ ಅಂದ್ರೂ ಬಂದ್ರೆ ಅವ್ರು ಇಲ್ಲಿ ಇದ್ದವ್ರ ನಿಮ್ಗೆ ಒಳಗೆ ಬಿಡೋ ವ್ಯವಸ್ಥೆ ಮಾಡ್ತಾರಂತೆ.